ಪ್ರೀತಿಯ ಸಹೋದರರೇ, ನನ್ನ ಹೆಸರು ಇಕ್ಬಾಲ್ ಬಾಳಿಲ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಂದ ಬಂದಿದ್ದೇವೆ. ನಾವು ಇವತ್ತು ಇಲ್ಲಿಗೆ ಬಂದಿರುವ ಕಾರಣ, ಇವತ್ತು ರಾಜ್ಯದಲ್ಲಿ ಮನೆ ಮಾತಾಗಿರುವಂತಹ ಯುವಕರ ಆವೇಶವಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಅಲ್ಲಿಗೆ ಭಾಷಣಕ್ಕೆ ಕರಿಬೇಕು ಅಂತೇಳಿ ನಾವು ಬಂದದ್ದು. ಬಹುಶಃ ಇವತ್ತು ಬರುವಾಗ ಇಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೀತಾ ಇತ್ತು. ಬೆಳಿಗ್ಗೆ 11 ಗಂಟೆಗೆ ನಾವು ಇಲ್ಲಿ ಬಂದಿದ್ದೆವು. ಹಾಗೆ ಈಶ್ವರನ್ನು ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಏನು ಅಂತ ಹೇಳಿದರೆ, ಅವರ ಭಾಷಣಗಳನ್ನು, ಅವರ ಮೋಟಿವೇಶನ್ಗಳನ್ನು, ಅವರು ಇಲೆಕ್ಷನ್ನಲ್ಲಿ ನಡೆಸಿದಂಥ ಎಲ್ಲ ಭಾಷಣಗಳನ್ನು ನಾವು ಕೇಳಿದ್ದೇವೆ. ಇಡೀ ರಾಜ್ಯಾದ್ಯಂತ ಮನೆ ಮಾತಾದವರು. ಆದರೆ ಅವರನ್ನು ನೇರವಾಗಿ ನೋಡಲಿಕ್ಕೆ ನನಗೆ ಇದುವರೆಗೂ ಕೂಡ ಸಾಧ್ಯವಾಗಲಿಲ್ಲ. ಇವತ್ತು ಜನತಾ ದರ್ಶನ ಆಗಿ ಸಿಗ್ತೇನೆ, 1 ಗಂಟೆಯಲ್ಲಿ ಸಿಗ್ತೇನೆ ಅಂತ ಹೇಳಿದರು. ಆದರೆ ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 3 ಗಂಟೆಯ ತನಕವೂ ಕೂಡ ಲೆಕ್ಕ ಹಾಕಲಿಕ್ಕೂ ಕಷ್ಟವಾಗುವ ರೀತಿಯಲ್ಲಿ ಜನಸಾಗರವೇ ಈ ಹಾಲಲ್ಲಿ ತುಂಬಿದ್ರು. ಎಲ್ಲರ ವಿಚಾರಗಳನ್ನು ಅವರು ಕೇಳಿ ಅವರು ಸ್ಪಂದಿಸುತ್ತಿರುವಂತಹ ವಿಷಯವನ್ನು ನೋಡಿದರೆ ಭಾಳ ಅಚ್ಚರಿ ಆಗ್ತಾ ಇದೆ. ಕಾರಣ, ಒಬ್ಬೊಬ್ಬರು ಹೇಳುವಂಥ ವಿಚಾರವನ್ನು ಕೇಳಿ ವಿನಯತೆಯಿಂದ ಕೇಳಿ, ಅಷ್ಟು ಬ್ಯುಸಿ ಇದ್ದರೂ ಕೂಡ ಅದನ್ನು ತಾಳ್ಮೆಯಿಂದ ಕೇಳಿ ಅದಕ್ಕೆ ಉತ್ತರ ಕೊಟ್ಟು ಬೇಕಾದ ಅಧಿಕಾರಿಗಳಿಗೆ ಅದನ್ನು ವರ್ಗಾಯಿಸುವಂತಹ ಆ ಒಂದು ಅವರ ಶೈಲಿ ಭಾಳ ಅದ್ಭುತವಾಗಿತ್ತು. ನಾನು ಅವರು ಏನು ಭಾಷಣದಲ್ಲಿ ಮಾಡ್ತಾರೋ ಅದನ್ನು ಜೀವನದಲ್ಲಿ ಅಳವಡಿಸಿ ತೋರಿಸಿದರು. ನನಗೆ ಭಾಳ ಸಂತೋಷದಿಂದ ಇವತ್ತು ಅದನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮಾತ್ರವಲ್ಲ, ಅವರ ಒಂದು ಸ್ಪೆಷಲ್ ಏನು ಅಂತ ಹೇಳಿದರೆ, ಜನತಾ ದರ್ಶನ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಮಧ್ಯಾಹ್ನ ಒಂದು ಊಟಕ್ಕೆ ವಿರಾಮ ಅಂತೇಳಿರ್ತದೆ. ಆದರೆ ಬೆಳಗಿನಿಂದ ಒಂದು ನೀರು ಕೂಡ ಕುಡಿಯದೆ, ಊಟವೂ ಕೂಡ ಮಾಡದೆ, ಜನರಿಗೋಸ್ಕರ ಬದುಕುವಂಥ ಒಬ್ಬರು ಶಾಸಕರು ಅಂತೇಳಿ ಅವರು ಮಾರ್ಪಾಡು ತೋರಿಸಿಕೊಟ್ರು. ಭಾಳ ಸಂತೋಷ. ನಾವಿವತ್ತು ನಮ್ಮ ಜೊತೆ ಕುಕ್ಕೋಳಿ ಮಹಮ್ಮದ್ ಹಾಜಿ ಅವರಿದ್ದಾರೆ. ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು. ನಾವಿವತ್ತು ಪುತ್ತೂರಿನಲ್ಲಿ ಒಂದು ಪರಿಸರದಲ್ಲಿ ಅಕ್ಟೋಬರ್ 8ಕ್ಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ನಾವು ಬಂದದ್ದು. ಖಂಡಿತವಾಗಿಯೂ ಮಂಗಳೂರಿನ ಜನತೆಯ ಆ ಒಂದು ನಿರೀಕ್ಷೆಯಂತೆ ಅವರು ನಮ್ಮ ನಾಡಿಗೆ ಅಕ್ಟೋಬರ್ 8ಕ್ಕೆ ಬರ್ತಾ ಇದ್ದಾರೆ. ಅವರನ್ನು ನಾವು ಸ್ವಾಗತಿಸಲು ಇಲ್ಲಿಗೆ ಬಂದಿದ್ದೇವೆ. ಪ್ರದೀಪ್ ಈಶ್ವರ್ ಎನ್ನುವಂತಹ ಒಂದು ಗಟ್ಟಿ ಜವಾನ ಅಥವಾ ಯುವಕ ಇವತ್ತು ಇಲ್ಲಿ ಶಾಸಕರಾಗಿದ್ದುಕೊಂಡು, ನಾವು ನಿನ್ನೆ ರಾತ್ರಿ ಇಲ್ಲಿ ಬಂದಿದ್ದೆ, ಅವರ ಮನೆಗೆ ಬಂದಿದ್ದೆ, ಅವರು ಇರಲಿಲ್ಲ. ಇಲ್ಲಿಯ ಪರಿಸರದ ಕೆಲವು ನಿವಾಸಿಗಳಲ್ಲಿ ನಾವು ಕೇಳಿದೆವು, ಹೇಗೆ ಪ್ರದೀಪ್ ಈಶ್ವರ್? ಪ್ರತಿಯೊಬ್ಬರು ಕೂಡ ಹೇಳುವಂತಹ ಮಾತುಗಳು, ಸರ್, ಹಿಂದಿನ ಶಾಸಕರೆಲ್ಲರೂ ಕೂಡ ನಮಗೆ ಕೈಗೆ ಸಿಗ್ತಾ ಇರಲಿಲ್ಲ, ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮ ಮಣ್ಣಿನ ಮಗನಂತೆ, ಒಂದು ಮನೆಯ ಒಂದು ಕುಟುಂಬದ ಒಂದು ಮಗುವಿನಂತೆ ನಮಗೆ ಸಿಗ್ತಾ ಇದ್ದಾರೆ ಇವತ್ತು ಪ್ರದೀಪ್ ಈಶ್ವರ್. ನಮಗೆ ಈ ನಾಡಿಗೆ ಸಿಕ್ಕಿದಂತಹ ವರದಾನ ಅಂತೇಳಿ ಇಲ್ಲಿಯ ಜನತೆ ಹೇಳ್ತಾ ಇರುವಾಗ ನಮಗೂ ಕೂಡ ಆಶ್ಚರ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಇಂತಹ ಶಾಸಕರು ಹುಟ್ಟಿ ಬರಲಿ, ಕರ್ನಾಟಕಕ್ಕೆ ಇನ್ನಷ್ಟು ಇಂತಹ ಯುವಕರು ಶಾಸಕರಾಗಿ ಹುಟ್ಟಿ ಬರಲಿ ಅಂತೇಳಿ ಮಾದರಿಯಾದ, ನಾನು ಭವಿಷ್ಯ ನುಡಿಯುವುದಲ್ಲ, ಆದರೆ ಹೇಳ್ತೇನೆ, ಇವತ್ತು ಪ್ರದೀಪ್ ಈಶ್ವರ್ ಇದೇ ರೀತಿಯಲ್ಲಿ ಮುಂದುವರಿದರೆ ಮುಂದೊಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿಯ ತನಕ ಅವರು ತಲುಪುತ್ತಾರೆ ಅಂತ ಹೇಳಿದರೆ ಯಾವುದೇ ಸಂದೇಹವಿಲ್ಲ. ಅವರಿಗೆ ಎಲ್ಲ ರೀತಿಯ ಶುಭ ಹಾರೈಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ನಾನು ಶುಭ ಹಾರೈಸುತ್ತೇನೆ. ಧನ್ಯವಾದಗಳು.